ಪ್ರಾಪ್ತೇತು ಷೋಡಶ ವರ್ಷೆ ಪುತ್ರಂ ಮಿತ್ರಾವದಾಚರೇತನ್. ಹುಟ್ಟಿದಂಥ ಮಕ್ಕಳನ್ನ 5 ವರ್ಷ ತನಕ ಹೂವಿನಂತೆ ಜೋಪಾನ ಮಾಡ್ಬೇಕಂತ. ಆ ಮಕ್ಕಳ ಮನಸ್ಸಿನ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಆಗಲಾರದಂತೆ ಸಂರಕ್ಷಣೆಯನ್ನು ಮಾಡಬೇಕಂತ. ಯಾವಾಗ 5 ದಾಟದೆ 10 ಮೀರುವುದರ ಒಳಗಾಗಿ ಆ ಮಗು ಏನಾದರೂ ಒಂದು ತಪ್ಪನ್ನು ಮಾಡಿದರೆ, ಒಂದು ಪೆಟ್ಟು ಪಟ್ಟಾದರೂ ಸರಿ ದಾರಿಗೆ ತರುವಂತ ಪ್ರಯತ್ನ ಮಾಡಬೇಕಂತ. ಆ ಸಂದರ್ಭದಲ್ಲಿ ಏನಾದರೂ ಮಾಡದೇ ಇದ್ದರೆ ಮುಂದೆಂದು ಅವರನ್ನು ಸುಧಾರಣೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ 5 ದಾಟದೆ 10ರ ಒಳಗಾಗಿ ಆ ಮಕ್ಕಳು ತಪ್ಪು ಮಾಡಿದಾಗ ಒಂದು ಪೆಟ್ಟು ಕೊಟ್ಟಾದರೂ ತಿಳುವಳಿಕೆಯನ್ನು ಕೊಡಬೇಕಂತ. ಯಾವಾಗ 10 ದಾಟದೆ 16 ಮೀರಿದೆ ಅಂದ್ರೆ ನಿಮ್ಮ ಒಡ ಹುಟ್ಟಿದಂಥ ಮಗನಾಗಿದ್ರೂ ಕೂಡ ಅವಾಗ ನೀವು ಕೈ ಮೇಲೆತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದರೆ ನಿಮಗಿಂತ ಎತ್ತರವಾಗಿ ಬೆಳೆದಂಥ ಮಗ ನಿಮಗೆ ತಿರುಗಿ ಹೊಡಿಬಹುದು. ಹೊಡೆಯುವಂಥ ಮಕ್ಕಳು ಕೂಡ ಇವತ್ತಿನ ಕಾಲದಲ್ಲಿ ಇಲ್ಲ ಅಂತಿಲ್ಲ, ತಾವೆಲ್ಲ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ 16 ತುಂಬಿದಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಹೊಡೆಯುವಂತಿಲ್ಲ, ಬರೆಯುವಂತಿಲ್ಲ, ಒಳ್ಳೆಯ ಮಾತಿನಿಂದ ಸ್ನೇಹಿತರಂತೆ ಸೋದರಂತೆ ಕಂಡು ಅವರನ್ನು ತಿದ್ದುವಂತ ಕೆಲಸ ಮಾಡಬೇಕಂತ. ಯಾಕಪ್ಪ ಅಂದ್ರೆ ಶಂಭು ಬಿರಾದಾರ್ ಒಂದು ಮಾತನ್ನು ಹೇಳ್ತಾರೆ, ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದ ಸುಂದರ ಅಂತೇಳಿ ಇದೇ ಬಿಜಾಪುರ ಜಿಲ್ಲೆಯ ಬಿರಾದಾರ ಒಬ್ಬ ಕವಿ ಈ ಮಾತನ್ನ ಹೇಳಿದ್ದಾರೆ. ಇಂದಿನ ಮಕ್ಕಳು ಮುಂದಿನ ದೇಶದ ಮುಂದಾಳುಗಳು. ನೀವೆಲ್ಲ CS ನಾಡಗೌಡರು ಮಾತನಾಡುವಾಗ ಕೇಳಿದ್ದೀರಿ. 25-30 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ನಾನು ಬಂದು ಹೋದಂಥ ನೆನಪು, ಅವರು ಬಂದು ಬಾಂಧವರ ಜೊತೆಗೆ ಬೆರೆತಂಥ ದಿನಗಳನ್ನು ನೆನಪಿಸಿಕೊಂಡು ಅವತ್ತು ಇರುವಂಥ ಯಾಳವಾರ ಗ್ರಾಮ ಇವತ್ತು ಬಹಳಷ್ಟು ಬೆಳೆದಿರುವಂಥ ಯಾಳವಾರ ಗ್ರಾಮ ಕಂಡು CS ನಾಡಗೌಡರು ಬಹಳ ಸಂತೋಷದಿಂದ ತಮ್ಮ ಆಂತರಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಹಳಷ್ಟು ಜನ ರಾಜಕಾರಣಿಗಳನ್ನ ಕಾಣಬಹುದು, ಆದರೆ ಎಲ್ಲ ರಾಜಕಾರಣಿಗಳ ಸ್ವಭಾವ ಗುಣ ಒಂದೇ ರೀತಿಯಾಗಿ ಇರೋದಿಲ್ಲ. CS ನಾಡಗೌಡರು ಒಂದು ಧಾರ್ಮಿಕ ಪರಂಪರೆಯಿಂದ ಹೆತ್ತ ತಂದೆ ತಾಯಿಗಳ ಸಂಸ್ಕಾರದ ಬಲದಿಂದ ಒಬ್ಬ ಸುಸಂಸ್ಕೃತ ರಾಜಕಾರಣಿಯಾಗಿ ರಾಜಕಾರಣಿತವಾಗಿದ್ದರೂ ಕೂಡ ಸರ್ವ ಸಮುದಾಯದ ಜನರ ಹಿತವನ್ನ ಗಮನದಲ್ಲಿಟ್ಟು ಯಾರಿಗೂ ಅನ್ಯಾಯ ಆಗಲಾರದಂತೆ ತುಳಿತಕ್ಕೆ ಒಳಗಾದಂಥ ಜನರಿಗೆ ನೋವುಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇರೋದನ್ನು ತಾವೆಲ್ಲ ಕಂಡು ಸಂತೋಷ ಪಟ್ಟಿದ್ದೀರಿ. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ CS ನಾಡಗೌಡರಿಗೆ ವಿಶೇಷ ಆದ್ಯತೆಯ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಒತ್ತಾಸೆಯನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸಜ್ಜನರ ಕೈಯಲ್ಲಿ ಅಧಿಕಾರ ಇತ್ತು ಅಂದ್ರೆ ಅದು ಬಹಳ ಜನರಿಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಡೀ ಕರ್ನಾಟಕ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು.
ಏನು ಸೋಮೇಶ್ವರ ವಿದ್ಯಾವರ್ಧಕ ಸಂಘ ಅಧ್ಯಕ್ಷರು ಯಾರೇ ಇರಲಿ,